ಬೇಕಾದ್ದೇಳಿ ನಮ್ಮ ಊರಿ ನಮಗೆ ಟಾಪೆ ಶತ್ರು ಅಂದರೆ ಶತ್ರುನ ಮೀಸೈತಿ, ಶತ್ರುಗಳನ್ನೆಲ್ಲ ಸಂಹಾರ ಮಾಡಿತಿದ್ದು. ಶೆಡ್ಡಲ್ಲಿ ದನ ಇಲ್ಲ ಅನ್ನೋ ಕಾರಣಕ್ಕೆ ಹೋಗಿ ಸುಮ್ಮನೆ ₹1 ಕಾಸಿಲ್ದಂಗೆ ಹೋಗಿ ತಗೊಂಬಂದಿದ್ದು ದನ ಫಸ್ಟ್ ಹೊಡೆದೈತೆ. ಅದೊಂದು ಭಾರಿ ಖುಷಿ. ನಮಗೆ ಬಾಸ್ ಅಂತ ಇದ್ದವ್ರು ಸೂರ್ಯನ ಎತ್ತಿತ್ತು ನಮ್ಮ ಪ್ರದೀಪಣ್ಣವ್ರದು. ಆ ಸೂರ್ಯ ಎತ್ತಿಂದನೇ ನಮಗೆ ಎತ್ತಿನ ಹುಚ್ಚು ಇನ್ನೂ ಜಾಸ್ತಿ ಹತ್ತಿದ್ದು. ಸೂರ್ಯ ರೇವಣಿ ಅಂದರೆ ಇವತ್ತು ಇನ್ನೂ ಕರ್ನಾಟಕದಾಗೆ ಜೋಡಿ ಗಾಡಿ ರೇಸಾಗೆ ಹಳ್ಳಿಕರು ಮತ್ತು ಗೂಳಿ ಮಾಡ್ಬೇಕು ಅನ್ನೋದು ಆ ಸೂರ್ಯ ರೇವಣಿ ಕಾಲದಾಗೆ ಬಂದಿದ್ದು. ಸ್ನೇಹಿತರೆ ನೋಡಿ, ಈ ಶತ್ರು ಮನೆಯಲ್ಲಿ ಒಂದು ಡಾನ್ ಶತ್ರು ಅಂತ ಒಂದು ಹಳ್ಳಿ ಕರು ಇದೆ ಸ್ನೇಹಿತರೆ. ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಸರ್, ಡಾನ್ ಶತ್ರು ಬಗ್ಗೆ ಏನು ಮಾಹಿತಿ ಕೊಡ್ತೀರಾ? ಅಣ್ಣ, ಅದು ಸಣ್ಣ ಕರು ಓಡ್ತಿತ್ತು ಅಲ್ಲಿ ಮಹಾರಾಷ್ಟ್ರದಲ್ಲಿ, ಸಣ್ಣ ಕಟ್ಟೆ ಒಳಗೆ ರೇಸಲ್ಲಿ. ಏನೋ ಇಷ್ಟ ಆಯ್ತು ಅಂತ 23 ಕೊಟ್ಟು ತಂದಿದೀವಿ ಅದನ್ನ. ಇದು ನಮ್ ಗೂಳಿಗಿನ್ನ ಅದಕ್ಕೆ ಜಾಸ್ತಿ ಬೆಲೆ ಹಾಕಿದೀವಿ. ಮತ್ ಬಿಟ್ರೆ ಮಸ್ತಾಗಿ ಓಡುತ್ತಣ್ಣ. ಅದು ಹಳ್ಳಿಕಾರ ಅಣ್ಣ, ಹಳ್ಳಿಕಾರ, ಪ್ಯೂರ್ ಹಳ್ಳಿಕಾರ. ಸ್ನೇಹಿತರೆ ನೋಡಿ, ಡಾನ್ ಶತ್ರು ಕರ್ನಾಟಕಕ್ಕೆ ಬಂದು ಇನ್ನು 1 ತಿಂಗಳಾಗಿರೋದು. ಆಲ್ರೆಡಿ ಚಕ್ಟಿ ಗಾಡಿ ರೇಸಲ್ಲಿ ಫಸ್ಟು, ಸೆಕೆಂಡು, ಥರ್ಡು ಎಲ್ಲ ಬಹುಮಾನನ ಗೆದ್ದಿತ್ತೆ. ಮತ್ತು ಇನ್ನೊಂದು, ಇದು ತಮಿಳ್ನಾಡಿನ ರೇಕ್ಲಾ ರೇಸಿಗೂ ಹೋಗಿತ್ತೆ ನೋಡಿ ಸ್ನೇಹಿತರೆ. ರೇಕ್ಲಾ ರೇಸಲ್ಲಿ 18 ಸೆಕೆಂಡಿಗೆ ಬಂದಿತ್ತೆ. ರೇಕ್ಲಾ ರೇಸಲ್ಲೂ ಕೂಡ ಕರ್ನಾಟಕದಿಂದ ಹೋಗಿ ಡಾನ್ ಶತ್ರು ಹೆಸರು ಮಾಡಿ ಬಂದಿತ್ತೆ. ಇದ್ರ ಒಂದು ಬ್ರ್ಯಾಂಡ್ನೇ ಅದಕ್ಕೆ ಬರಲಿ ಅಂತೇಳಿ ಡಾನ್ ಶತ್ರು ಅಂತ ಹೆಸರಿಟ್ಟಿದ್ದಾರೆ. ಅದು ಎಷ್ಟು ಹೊಂದಾಣಿಕೆಯಲ್ಲಿ ಇದಾವೆ ಸ್ನೇಹಿತರೆ ಅಂದರೆ, ಒಳ್ಳೆ ತಾಯಿ ಕರುವಿನ ಪೋಷಣೆ ಮಾಡೋ ರೀತಿಯಲ್ಲಿ ತಂದೆ ಆಗದೆ ಇದ್ರ ಪೋಷಣೆ ಮಾಡುತ್ತೆ. ಸರ್, ಇದು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ರೇಸಲ್ಲಿ ಓಡ್ತಾ ಇತ್ತು ಶತ್ರು? ಇದು ಗಾಡ ಅದೇ ಮಹಾರಾಷ್ಟ್ರದಲ್ಲಿ ಚಕ್ರಿ ಓಡಿಸ್ತಾರಣ್ಣ. ಅದು 7-8 ಜೊತೆ ಗಾಡಿ ಬಿಟ್ಬಿಟ್ಟು ಆ ತರ ರೇಸಲ್ಲಿ ಓಡ್ತಿದ್ದಣ್ಣ. ಇದು ಅಲ್ಲಿ ಬಹುಮಾನ ಗೆದ್ದಿ ಎಲ್ಲ ಆಗೈತೆ. ಅದೇ ಒಂಚೂರು ಅವರು ಗಾಡಿ ಎಲ್ಲಿಗೋ ಹೋಗಿ ಗುದ್ಕೊಂಡ್ಬಿಟ್ಟು ಅಲ್ಲಿ ಮುರಿದೋಗಿತ್ತಲ್ಲ, ಅದಕ್ಕೆ ಅವ್ರು ಕೊಟ್ಟವ್ರಣ್ಣ ಅಷ್ಟೇ. ಅಂದ್ರೆ ಕಂಟ್ರೋಲ್ ಇಲ್ಲ, ಕಮ್ಮಿ. ನೋಡಿ ಸ್ನೇಹಿತರೆ, ತುಂಬ ಸ್ಪೀಡ್ ಇರೋ ರಾಸುಗಳು ಸ್ವಲ್ಪ ಕಂಟ್ರೋಲಿಗೆ ಬರೋದು ಸಹಜವಾಗಿ ಸಿಗಲ್ಲ. ಆ ರೀತಿಯಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇವ್ರು ತಗೊಂಬಂದಿದ್ದಾರೆ ನೋಡಿ, ಇವ್ರು ತಗೊಂಬಂದು ಮೊದಲನೇ ಕಡೆನೇ ಪ್ರಥಮ ಬಹುಮಾನ. ಇವ್ರ ಲಕ್ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ. ಕೆಲವೊಂದ್ಸಲಿ ಇವ್ರು ತಗೊಂಬಂದು ವರ್ಷ ಎಲ್ಲ ಕಷ್ಟಪಟ್ಟಿದ್ದುಂಟು, ನಾವು ಕೂಡ ನೋಡಿದ್ದೀವಿ. ಆದರೆ ಕೆಲವೊಂದ್ಸಲಿ ನೋಡಿ, ಕೆಲವೊಂದ್ಸಲಿ ಏನಕ್ಕಿದೆ, ಪ್ರಥಮ ಬಾರಿಗೆ ತಗೊಂಬಂದು ಮೊದಲನೇ ಕಡೆನೇ ಪ್ರಥಮ ಬಹುಮಾನ ಗಳಿಸಿದರೆ ಅಲ್ಲಿಗೆ ಎತ್ತಿನ ಒಂದು ಆಶೀರ್ವಾದ ಮತ್ತು ಅದೃಷ್ಟ ಎರಡೂ ಇರ್ಬೇಕಲ್ವಾ ಅಣ್ಣ? ಇರ್ಬೇಕು, ಇರಲೇಬೇಕು. ಸುಲಭ ಅಲ್ಲ. ನಾ ತಂದವೆಲ್ಲ ಹೊಡಿಬೇಕು ಅಂದ್ರೆ ಹೆಂಗಣ? ನಾವು ನೋಡಿರೋದ ಇವರು ಒಂದು 2 ರಾಸು ತಂದಿದ್ರೆ, 3ನೇ ರಾಸು ಏನೋ ಬಹುಮಾನ ಗಳಿಸಿದ್ವಿ. ಅಜ್ಜಂಪುರದಿಂದ ಒಂದು ಅರ್ಧ ಕಿಲೋಮೀಟರ್ ಹೊರಗಡೆ ಇದೆ ಸ್ನೇಹಿತರೆ ಈ ಶೆಡ್ಡು. ಈ ಶೆಡ್ಡಲ್ಲಿ ಇವುಗಳನ್ನು ಪೋಷಣೆ ಮಾಡ್ತಿದ್ದಾರೆ, ಅತ್ಯುತ್ತಮ ಪೋಷಣೆ ಮಾಡ್ತಿದ್ದಾರೆ. ಯಾವಾಗಲೂ ಇಲ್ಲೇ ಇಟ್ಕೊಂಡು ನಿಗಾ ವಹಿಸ್ಕೊಂಡು ಮಾಡ್ತಿದ್ದಾರೆ. ಸರ್, ಯಾವ ರೀತಿಯಾದ ಒಂದು ಪೋಷಣೆ ಸ್ವಲ್ಪ ತಿಳಿಸ್ಕೊಡಿ ನೀವು. ಸರ್, ಪೋಷಣೆ ಅಂತ ಬಂದರೆ ಏನಿಲ್ಲ, ಮಾಮೂಲಿ ಎಲ್ಲರೂ ಏನು ಮಾಡ್ತಾರೆ ಅದೇ ಮಾಡೋದು. ನಾವು 2 ಲೀಟ್ರ್ ಹಾಲು ಕೊಡ್ತೀನಿ, ಮೊಟ್ಟೆ ಹಾಕ್ತೀವಿ, ತಿಂಡಿ ಮಾಮೂಲಿ 1 ಟೈಮ್ ಅಷ್ಟೇ. ನಮ್ಮ ಅಜ್ಜಿ ಇದ್ದಾರೆ ಒಬ್ರು, ಅಜ್ಜಿನೇ ನೋಡ್ಕೊಳೋದು ಎಲ್ಲದನ್ನು. ಓಕೆ, ನೋಡಿ ಸ್ನೇಹಿತರೆ, ಇವ್ರ ಅಜ್ಜಿನೇ ಅಂತೆ ಎಲ್ಲ ಪಾಲನೆ ಪೋಷಣೆ ಮಾಡೋದು. ಚೆನ್ನಾಗಿದೆ, ವೆದರು ಕೂಡ ಚೆನ್ನಾಗಿದೆ. ಊರಿನ ಹೊರಗಡೆ ಯಾವುದೇ ಜನದ ಸ್ವಲ್ಪ ಸಂಪರ್ಕ ಇರಲ್ಲ, ಒಂಟಿಯಾಗಿರ್ತಾರೆ. ಎತ್ತುಗಳನ್ನು ನೋಡೋಕೆ ಬಂದ ಮಾತ್ರ ಅಭಿಮಾನಿಗಳು ನೋಡ್ತಾರೆ, ಬಂದು ಅವರೇ ಕೂಡ ವಾಕ್ ಮಾಡಿಸಿ, ವರ್ಕೌಟ್ ಮಾಡಿಸಿ, ಕಟ್ಟಿ ನಿಲ್ಲಿಸಿ ಹೋಗ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ ಒಂದು ಉತ್ತಮವಾದ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ. ಎಲ್ಲರ ಜೊತೆಗೂ ಚೆನ್ನಾಗಿ ಬಾಂಧವ್ಯ ಇಟ್ಕೊಂಡು ಎತ್ತುಗಳನ್ನು ಸಾಕ್ತಿದ್ದಾರೆ. ಅಷ್ಟರು ಒಟ್ಟಿಗೆ ಹೋಗಿ ತಂದಿದ್ದು ದನ ತಂದಿದ್ದ ದಿನನೇ ಪ್ರೈಸ್ ಆಗೈತೆ. ಶೆಡ್ಡಲ್ಲಿ ದನ ಇಲ್ಲ ಅನ್ನೋ ಕಾರಣಕ್ಕೆ ಹೋಗಿ ಸುಮ್ಮನೆ ₹1 ಕಾಸಿಲ್ದಂಗೆ ಹೋಗಿ ತಗೊಂಬಂದಿದ್ದು ದನ ಫಸ್ಟ್ ಹೊಡೆದೈತೆ. ಅದೊಂದು ಭಾರಿ ಖುಷಿ. ಬೇಕಾದ್ದೇಳಿ ನಮ್ಮ ಊರಿ ನಮಗೆ ಟಾಪೆ ಶತ್ರು ಅಂದರೆ ಶತ್ರುನ ಮೀಸೈತಿ, ಶತ್ರುಗಳನ್ನೆಲ್ಲ ಸಂಹಾರ ಮಾಡಿತಿದ್ದು. ಬೇರೆಯವ್ರು ಏನೇನ್ಲಿ ಹೇಳಿದ್ರು, ಓದ್ಕೊಳ್ಳೋ ರೇಸಿಗೆ ಇದೇನು ದನ ಹಿಂಗೈತೆ, ಈ ನಾಡಿ ಉದ್ದ ಐತೆ, ಹೊಟ್ಟೆ ಒಳಗೆ ಹೊಕ್ಕಂಡೈತೆ, ಇದೆಲ್ಲ ಹೋಗತ್ತೆ ಅಂದರು. ಫಸ್ಟ್ನೇ ರೌಂಡ್ ನಮ್ಮ ಸ್ಟಾರ್ ಚೆನ್ನಾಗಿತ್ತು, ಬೈ ಸಿಕ್ತು. 2ನೇ ರೌಂಡಿಂದ ಯಾವ ಬಿದ್ದರೂ ಹೊಡೆದಿದ್ದೀವಿ. ಇಂಥ ಎತ್ತಿಗೆ ಬಿಟ್ಟಿಲ್ಲ ಅನ್ನಂಗಿಲ್ಲ, ಎಲ್ಲವಕ್ಕೂ ಹೊಡೆದಿದ್ದೀವಿ. ಯಾರೇನು ಮಾತಾಡಲಿ ನಮ್ಮ ಬಗ್ಗೆ. ಒಬ್ಬೊಬ್ರು ಅಂದರು, ಇವ್ರು ಎಷ್ಟು ದಿನ ಇಷ್ಟು ಜೊತೆಗಿರ್ತಾರೆ, ಹಂಗೆ ಹಿಂಗೆ ಅಂದರು. ನಾವೆಲ್ಲ ಇವತ್ತಲ್ಲ, ಇನ್ನು ಮುಂದಕ್ಕೂ ಹಿಂಗೆ ಇರ್ತೀವಿ. ಇನ್ನೂ 10 ದನ ತಂದರೂ ಹಿಂಗೆ ಇರ್ತೀವಿ. ಅದೊಂದು ಹೇಳಬಲ್ಲೆ. ಎಲ್ಲರೂ ಚೆನ್ನಾಗಿರ್ತೀವಿ ಅಷ್ಟೇ. ನಾವು ಯಾರ ಹತ್ರನೂ ಗಲಾಟೆ ಮಾಡ್ಲಂಗೆ ರೇಸಿಗೆ ಹೋಗ್ತೀವಿ, ಬರ್ತೀವಿ. ಅಷ್ಟು ಬಿಟ್ಟು ನಾವು ಸೋತ್ರ ತುಂಬ್ಕೊಂಬರ್ತೀವಿ. ಬೇರೆಯವ್ರಂಗೆ ಅರ್ಧ ಪಿಚ್ಚಿಗೆ ನಿಂತ್ಕೊಳ್ಳೋದು ಅವೆಲ್ಲ ಮಾಡಿಲ್ಲ ಯಾವತ್ತು. ನಮಗೆ ಬಾಸ್ ಅಂತ ಇದ್ದವ್ರು ಸೂರ್ಯನ ಎತ್ತಿತ್ತು ನಮ್ಮ ಪ್ರದೀಪಣ್ಣವ್ರದು. ಆ ಸೂರ್ಯ ಎತ್ತಿಂದನೇ ನಮಗೆ ಎತ್ತಿನ ಹುಚ್ಚು ಇನ್ನೂ ಜಾಸ್ತಿ ಹತ್ತಿದ್ದು. ಸೂರ್ಯ ರೇವಣಿ ಅಂದರೆ ಇವತ್ತು ಇನ್ನೂ ಕರ್ನಾಟಕದಾಗೆ ಜೋಡಿ ಗಾಡಿ ರೇಸಾಗೆ ಹಳ್ಳಿಕರು ಮತ್ತು ಗೂಳಿ ಮಾಡ್ಬೇಕು ಅನ್ನೋದು ಆ ಸೂರ್ಯ ರೇವಣಿ ಕಾಲದಾಗೆ ಬಂದಿದ್ದು. ಅವೆಲ್ಲಾದರೂ 3 ರೌಂಡ್ ಪಾಸ್ ಆದ್ರೆ ಅವೇ ಫಸ್ಟು. ಹಂಗಾಗಿ ಎಲ್ಲ ಹಳ್ಳಿಕರು ಒಂದು ಕಿಲ್ಲರಿ ಹಾಕ್ಬೇಕು ಅಂತ ಮಾಡಿದ್ದು, ಜೋಡಿ ಗೂಳಿಗಳು ತೆಗಿಬೇಕು ಅಂತ ಮಾಡಿದ್ದು ಆ ಸೂರ್ಯ ರೇವಣಿ ಹೆಸರಿಂದನೇ. ಆಮೇಲೆ ಭೀಮನ್ನ ಎತ್ತಿತ್ತು ಅದರಿಂದ.
ನಾನು ಅವತ್ತು ಹೇಳಿರ್ಲಿಲ್ವಣ್ಣ ನಮ್ಮ ಎತ್ತು ನಮ್ಮ ಮನೆಗೆ ತರಮುಂಟ ನಾನು ಯಾರ ರೇಸ್ಗೂ ಹೋಗಲ್ಲ ಅಂತಂದಿದ್ದೆ. ನಾನು ಎತ್ತಂದಿದ್ದೀನಿ, ನಾವೆಲ್ಲ ಹುಡುಗರು ಜೊತೆಗೆ ಸೇರಿ ಎತ್ತಂದಿದ್ದೀವಿ. ಅದೇ ಮನೆಗೆ ನಮ್ಮ ಮನೆಗೆ ಎತ್ತು ನಮ್ಮ ಹೆಸರು ಮಾಡ್ಕೊಟ್ಟಿತ್ತೆ. ಇಷ್ಟು ಸಾಕಣ, ರೇಸಿಗೆ ಮತ್ತೆ ಬರ್ತೀವಿ, ನಾವು ಬಂದೇ ಬರ್ತೀವಿ, ಮತ್ತೆ ಹೊಡೆದೇ ಹೊಡಿತೀವಿ. ಓಕೆ ಸ್ನೇಹಿತರೆ, ಇವರೊಂದು ಮಾತು ಹೇಳಿದರು, ಈ ಹಿಂದೆ ರೇಸ್ಗಳು ತುಂಬ ಕಡೆ ನಡೆದಾಗ ರೇಸ್ ಹತ್ರ ಹೋಗಿಲ್ವಾ ಅಂತ ನಾವು ಕೇಳಿದ ಪ್ರಶ್ನೆ ಅವ್ರ ಕಿವಿ ಬಿದ್ದಾಗ, ನಾನು ಒಂದು ಎತ್ತು ತಗೊಂಬರ್ತೀನಿ, ಅಲ್ಲಿವರೆಗೂ ನಾನು ಎಲ್ಲಿಗೂ ರೇಸಿಗೆ ಬರಲ್ಲ, ನಾನು ಎತ್ತು ತಗೊಂಬಂದ ಮೇಲೆ ನಾನು ಕಂಟಿನ್ಯೂಸ್ ಆಗಿ ಯಾರು ರೇಸಿಗೆ ಹೋಗಿಲ್ಲ ಅಂದರೂ ನಾನು ಎಲ್ಲ ರೇಸಿಗೆ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದರು. ಅದರಂತೆ ಸ್ನೇಹಿತರೆ, ಅವ್ರ ಮನೇಲಿ ಎತ್ತು ತಗೊಂಬಂದು ನೋಡಿ ಅವರು ಪ್ರಥಮ ಸ್ಥಾನ ಗಳಿಸ್ಕೊಂಡು ಅವರು ಅವತ್ತು ಹೇಳಿರೋ ಮಾತನ್ನು ಮತ್ತೆ ರಿಪೀಟ್ ಮಾಡಿ ಹೇಳ್ತಿದ್ದಾರೆ ನೋಡಿ. ಛಲಕ್ಕೆ ಒಂದು ಒಳ್ಳೆ ಎತ್ತು ಸಿಕ್ಕಿದೆ ಅವರಿಗೆ, ಒಳ್ಳೆ ಹೊಂದಾಣಿಕೆ ಇದೆ ಸ್ನೇಹಿತರೆ. ಎಲ್ಲ ಫ್ರೆಂಡ್ಸ್ಗಳಿಗೂ ನೋಡಿ ಇವರೆಲ್ಲ ಒಬ್ಬೊಬ್ಬರು ಕೂಡ ಒಂದೊಂದು ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಎತ್ತುಗಳಿಂದ ಅವರು ಎಲ್ಲ ವೃತ್ತಿಗಳನ್ನು ಒಂದು ಫ್ರೀ ಟೈಮಲ್ಲಿ ಸೈಡಿಗೆ ಇಟ್ಟು ಬಂದು ಸೇರ್ತಾರೆ. ಒಂದು ಫ್ರೆಂಡ್ಶಿಪ್ ಗಟ್ಟಿರುತ್ತೆ. ಎತ್ತುಗಳನ್ನು ತರೋದಕ್ಕಿಂತ ಮುಂಚೆ ಅವರೆಲ್ಲ ಸೇರೋದು ತುಂಬ ಕಮ್ಮಿ. ಆದರೆ ಫ್ರೆಂಡ್ಶಿಪ್ ಅನ್ನೋದು ಈ ಎತ್ತುಗಳಿಂದ ಸ್ವಲ್ಪ ಗಟ್ಟಿ ಆಗ್ತಿದೆ ಅವ್ರದ್ದು ಸ್ನೇಹಿತರೆ. ಸ್ನೇಹಿತರೆ ನೋಡಿ, ನೀವೀಗ ನೋಡಿದ್ರಲ್ಲ, ಇದೇ ಶೆಡ್ಡು, ಇಲ್ಲೇ ಅತ್ಯುತ್ತಮವಾದ ರಾಸುಗಳೆಲ್ಲ ಸಾಕ್ತಿರೋದು. ಸರ್, ಇಷ್ಟೇ ಜಾಗದಲ್ಲೇ ಎಲ್ಲ ಎತ್ಕೊಳ್ಳೋ ಕಟ್ಟಿದ್ದ ನೀವು? ಇದೇ ಜಾಗ ಸರ್ ನಮ್ದಿರೋದು, 3 ದನ ಇಲ್ಲೇ ಕಟ್ಟಕೋದು. ಇಷ್ಟೇ ಜಾಗದಲ್ಲಿ ಎತ್ಕೊಳ್ ಕಟ್ತಿರಲ್ಲ, ಈಗ ಅಂತಂತ ದೊಡ್ಡ ದೊಡ್ಡ ಆನೆ ಗಾತ್ರದ ಗುಳಿಗಳು ಕಟ್ಟಿದಿರ ನೀವು? ಅವು ತುಂಬಾ ಅಗ್ರೆಸಿವ್ ಆಗಿರ್ತವೆ, ಗುದುತ್ತವೆ ಅಂತ ಭಯ ಪಡ್ಬೇಕು. ಇಷ್ಟ ಜಾಗದಲ್ಲಿ ಹೆಂಗ್ ಮೇಂಟೈನ್ ಮಾಡ್ತಿದ್ದೀರಾ ಸರ್? ಮೇಂಟೆನೆನ್ಸ್ ಅಂದ್ರೆ ಗೂಳುಗಳು ಆಲ್ಮೋಸ್ಟ್ ಎಲ್ಲ ಗುದ್ದುತ್ತವೆ. ಏನೋ ಗೊತ್ತಿಲ್ಲ, ಅದು ದೇವ್ರು ಇದ್ ಮಾಡಿದಾನೇನೋ. ನಮ್ಮ ಶೆಡ್ಗೆ ಬಂದಿದ್ದ ದನ ಯಾವ್ದೇ ಆಗಿರ್ಲಿ, ಇದು ಅಂತಲ್ಲ, ಆ ಗುಳಿ ಎಲ್ಲ ಯಾವ್ದೇ ಆಗಿರ್ಲಿ, ನಮ್ಮ ಅಜ್ಜಿನೇ ಮೇಂಟೆನೆನ್ಸ್ ಮಾಡೋದು. ನಮ್ಮ ಅಜ್ಜಿಗೆ ಏನು ಮಾಡಲ್ಲ, ಯಾರಿಗೂ ಸತ ಹಿಂಗ್ ಗುದ್ದೋದಿಲ್ಲ. ನೋಡ್ಕೊಳ್ಬೇಕಾದ್ರೆ ನಾ ಎಷ್ಟು ಹತ್ರದಲ್ಲಿ ಕೂತ್ಕೊಂಡು ಯಾವ ಗುಳಿಗೂ ಈ ತರ ಕುತ್ಕೊಳಕ್ಕಾಗಲ್ಲ. ಮತ್ತೆ ಯಾವ್ದೇ ಗುಳಿ ಆದ್ರೂ ನಾವು ಒಂದೇ ಆಗದಲ್ಲಿ ಹಿಡಿದಾಡೋದು. ಆ ತರ ರೂಢಿ ಆಗ್ಬಿಡ್ತಾವೆ ಸರ್ ನಮ್ಮ ಶೆಡ್ಡಲ್ಲಿ. ಅಂದ್ರೆ ಹೊರಗಡೆ ಎಷ್ಟೇ ರ್ಯಾಶ್ ಇರ್ಲಿ, ನಿಮ್ಮ ಮನೆಗೆ ಬಂದ್ರೆ ಸೈಲೆಂಟ್ ಆಗ್ಬಿಡ್ತವೆ. ಬಂದ್ರೆ ಸೈಲೆಂಟ್ ಆಗ್ತವೆ. ಏನ್ ಆ ತರಕ್ಕೆ ಏನಾದ್ರು ಪಳಗಿಸ್ತಿದ್ರೆ? ಆ ತರ ಪಳಗಿಸ್ತೀವಿ ಅನ್ನೋದಕ್ಕಿನ್ನ ಪ್ರೀತಿ ಅಷ್ಟು ಕೊಟ್ರೆ ಅವು ನಮಗೆ ರಿಟರ್ನ್ ಅಷ್ಟು ಕೊಡ್ತವೆ. ಯಾರು ನಮ್ಮನ್ನ ನೋಡ್ಕೊಂತಿದ್ರೆ, ಯಾರು ನಮಗೆ ಎಷ್ಟು ಪ್ರೀತಿ ಕೊಡ್ತಿದ್ರೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅವು ರಿಟರ್ನ್ ಅದೇ ತರ ಅವು ಸ್ಪಂದಿಸ್ತವೆ. ಅಂದ್ರೆ ಸ್ನೇಹಿತರೆ ನೋಡಿ, ಇವ್ರು ಹೇಳೋದು, ಮುಂಚೆ ಎಲ್ಲೇ ಯಾವ ರೀತಿಯಾಗಿ ಗುದ್ದ ಅಂತ ರಾಸುವಾಗ್ಲಿ ನಮ್ಮ ಶೆಡ್ಡಿಗೆ ಬಂದ್ರೆ ಸೈಲೆಂಟ್ ಆಗ್ತದೆ. ಯಾಕಂದ್ರೆ ನಾವು ಅಷ್ಟು ಪ್ರೀತಿ ಕೊಡ್ತೀವಿ. ಇವ್ರು ನಮ್ಮನ್ನ ಹೆಂಗ್ ನೋಡ್ಕೊಂತಿದ್ದಾರೆ ಅನ್ನೋ ಕಾರಣದ ಮೇಲೆ ಎತ್ತುಗಳ ಒಂದು ಸಾಧು ಸ್ವಭಾವ ಹೊರಹೊಮ್ಮುತ್ತೆ ಅಂತ ಹೇಳ್ತಿದ್ರ ಅಲ್ವಾ? ಹೌದು ಸರ್. ನೋಡಿ ಸ್ನೇಹಿತರೆ, ಇದೇ ಇವ್ರ ಶೆಡ್ಡು. ಆ ಕಡೆ ಈ ಕಡೆ ಅಂದರೆ ಕುರಿಗಳನ್ನು ಕೂಡ ಸಾಕಾಣಿಕೆ ಮಾಡ್ತಿದ್ದಾರೆ. ಕುರಿ ಫಾರಂ ಥರ ಚಿಕ್ಕದಾಗಿ ಚೊಕ್ಕದಾಗಿ ಇದೇ ರೀತಿಯಾಗಿ ಇಲ್ಲಿ ಒಳಗಡೆ ಎತ್ತುಗಳನ್ನು ಕೂಡ ಚೆನ್ನಾಗಿ ಸಾಕ್ತಿದ್ದಾರೆ ಸ್ನೇಹಿತರೆ. ಧಾರವಾಡ ಚಾಂಪಿಯನ್ ರಾಮ್ಯ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಅದನ್ನು ಕೊಂಬು ಮುರ್ಕ ಅಂತಲೇ ಫೇಮಸ್ ಮಾಡಿದ್ದಾರೆ. ಅಂಥ ಒಂದು ಚಾಂಪಿಯನ್ ಎತ್ತನ್ನು ಇವತ್ತು ಅಜ್ಜಂಪುರಕ್ಕೆ ತಗೊಂಬಂದಿದ್ದಾರೆ ಇವರು. ಅದರ ಒಂದು ಸಂದರ್ಶನವನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರೆ. ಇವರಿಗೆ ಮುಂದಿನ ದಿನಗಳಲ್ಲಿ ಶುಭವಾಗಲಿ ಅಂತ ನಾವು ನಮ್ಮ ಚಾನಲ್ ಮೂಲಕ ಹಾರೈಸ್ತೀವಿ ಸ್ನೇಹಿತರೆ. ನೀವು ಕೂಡ ಇವರಿಗೆ ವಿಶ್ ಮಾಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ವಿಶ್ ಮಾಡಿ. ಓಕೆ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡುವ ಮುಖಾಂತರ ಇವರಿಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ